ಒಂದ್ ಕಡೆ ನಾವು ಭೂಮಿ ಕೊಡಲ್ಲ ಅಂತಿರೋ ರೈತರು, ಮತ್ತೊಂದ್ ಕಡೆ ಇವತ್ತು ಇನ್ನೂ 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಸಾಧ್ಯತೆ. ಸಿಹಿ ಹಂಚಿ ಯೋಜನೆ ಪರ ರೈತರ ಸಂಭ್ರಮಾಚರಣೆ. ಬಿಡದಿ ವಿಚಾರದಲ್ಲಿ ಈಗಾಗಲೇ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟ ಮಾಜಿ ಪ್ರಧಾನಿ. ರೈತರ ಮೇಲೆ ಕೇಸ್ ವಾಪಸ್ ಪಡೆಯದೇ ಇದ್ರೆ ಇಳಿ ವಯಸ್ಸಲ್ಲೂ ದೇವೇಗೌಡರ ಉಪವಾಸ ಸತ್ಯಾಗ್ರಹದ ಅಸ್ತ್ರ. ಪ್ರಬಲ ಹೋರಾಟಕ್ಕೆ ವೇದಿಕೆ ಸಜ್ಜುಗೊಳಿಸ್ತಾ ಇರೋ ಜೆಡಿಎಸ್. ಹರೀಶ್ ಗೌಡ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಕೇಸ್ಗೆ ಟ್ವಿಸ್ಟ್. ಜಿಟಿ ದೇವೇಗೌಡರ ಅಳಿಯನಿಂದಾನೇ ಅಶ್ಲೀಲ ಕಾಮೆಂಟ್. ಪೊಲೀಸರ ತನಿಖೆಯ ವೇಳೆ ವಿಶ್ವೇಶ್ವರಯ್ಯನ ಕೃತ್ಯ ಬೆಳಕಿಗೆ. ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಇವತ್ತು ಹೈ ವೋಲ್ಟೇಜ್ ಸಭೆ. ದೆಹಲಿಯಲ್ಲಿ ನಡೆಯಲಿರುವ ಸಿಡಬ್ಲ್ಯೂಎಂಎ ಮೀಟಿಂಗ್. ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಸಾಧ್ಯತೆ. ಬೆಂಗಳೂರಲ್ಲಿ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆ ಯತ್ನ. 120 ಕೋಟಿ ಮೌಲ್ಯದ 6 ಎಕರೆ ಭೂಮಿ ಕಬಳಿಕೆ. ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿದ್ದ 17 ಜನರ ಬಂಧನ. ಮಠದ ಆಸ್ತಿ ಕಬಳಿಕೆ ಕೇಸ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿ. ಬಂಧಿತ 17 ಜನರ ಪೈಕಿ 6 ಮಂದಿ ಸರ್ಕಾರಿ ಅಧಿಕಾರಿಗಳು. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. 17 ಜನ ಅರೆಸ್ಟ್ ಆದರೂ ಪ್ರಮುಖ ಆರೋಪಿ ಸಿಕ್ಕಿಲ್ಲ. ನೆಲಮಂಗಲದ ನರೇಶ್ ಗೌಡ ಇದರ ಮಾಸ್ಟರ್ ಮೈಂಡ್. ನಾಪತ್ತೆಯಾಗಿರೋ ನರೇಶ್ಗಾಗಿ ಹುಡುಕಾಟ. ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಗ್ರಾಹಕರಿಗೆ ವಂಚನೆ. 165 ಕೋಟಿ ರೂಪಾಯಿ ಟೋಪಿ ಹಾಕಿ ದುಬೈಗೆ ಹಾರಿದ ವಂಚಕರು. ಬೆಳಗಾವಿಯಲ್ಲಿ ಮತ್ತೊಂದು ಹೂಡಿಕೆಯ ಮೋಸ ಬಯಲು. ನ್ಯಾಯಕ್ಕಾಗಿ ನೊಂದವರು ಡಿಸಿ ಮೊರೆ. ಕಲಬುರಗಿ ಜೈಲಿಂದ ಪರಾರಿಯಾಗಿದ್ದ ಕೈದಿ ಕಾಲಿಗೆ ಗುಂಡೇಟು. ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ. ಆತ್ಮರಕ್ಷಣೆಗಾಗಿ ಕೈದಿ ಕಾಲಿಗೆ ಗುಂಡು. 2 ಪೊಲೀಸರಿಗೂ ಗಾಯ. ಇನ್ಸ್ಟಾ ಲವ್ ನಂಬಿ ಮದುವೆಯಾಗಿ ಬೀದಿಗೆ ಬಿದ್ದ ಮಹಿಳೆ. ಮಗು ಜೊತೆ ಪತ್ನಿಯನ್ನ ಮನೆಯಿಂದ ಆಚೆ ಹಾಕಿದ ರಾಕೇಶ್ ಹಾಗೂ ಕುಟುಂಬಸ್ಥರು. ಮೈಸೂರಿನ ಅಂಬೇಡ್ಕರ್ ಪ್ರತಿಮೆ ಎದುರು ನ್ಯಾಯಕ್ಕಾಗಿ ಮಗು ಎತ್ಕೊಂಡು ಮಹಿಳೆಯ ಕಣ್ಣೀರು. ಚಿಕ್ಕಮಗಳೂರಲ್ಲಿ 2 ಬೈಕ್ ಮುಖಾಮುಖಿ ಡಿಕ್ಕಿ. ಸ್ನೇಹಿತನನ್ನ ಕರೆತರಲು ಹೊಸ ಬುಲೆಟ್ನಲ್ಲಿ ಹೋಗ್ತಾ ಇದ್ದ ಯುವಕ ದುರ್ಮರಣ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ವಿಜಯನಗರದ ಹಂಪಿ ಕನ್ನಡ ವಿವಿಗೆ ಆರ್ಥಿಕ ಬಿಕ್ಕಟ್ಟು. ಕರೆಂಟ್ ಬಿಲ್ ಕಟ್ಟೋಕೂ ಆಗದ ದುಸ್ಥಿತಿಗೆ ಬಂದ ಕನ್ನಡ ವಿವಿ. 3 ತಿಂಗಳಿನಿಂದ 12 ಲಕ್ಷ ಬಾಕಿ ಉಳಿಸಿಕೊಂಡಿರೋ ವಿಶ್ವವಿದ್ಯಾಲಯ. ಚಿಕನ್ ಮತ್ತು ಮೊಟ್ಟೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಇತಿಹಾಸದಲ್ಲಿ ಮೊದಲ ಬಾರಿಗೆ 360 ರೂಪಾಯಿಗೆ ತಲುಪಿದ ಕೆಜಿ ಚಿಕನ್. 1 ಮೊಟ್ಟೆ ಬೆಲೆ ಬರೋಬ್ಬರಿ 9 ರೂಪಾಯಿಗೆ ಏರಿಕೆ. ಫಸ್ಟ್ ನೈಟ್ನ ರಾತ್ರಿಯೇ ಚಿನ್ನಾಭರಣ ನಗದು ಸಮೇತ ವಧು ಎಸ್ಕೇಪ್. ಐಎಎಸ್ ಅಧಿಕಾರಿ ಸೋಗಲ್ಲಿ ಉತ್ತರ ಪ್ರದೇಶದ ಲೂಟೇರಾ ದುಲಾನ್ನಲ್ಲಿ ಘಟನೆ. ಪರಾರಿಯಾಗಿದ್ದ ಸಾಧನ ಬಂಧನ. ತಂದೆ ತಾಯಿ ಬೇರೆ ಆರೋಪಿಗಳಿಗಾಗಿ ಬಲೆ. ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು. ಇಂಗ್ಲೆಂಡ್ ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿದ ಗಿಲ್ ಪಡೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚಿದ ಅಕ್ಷರ್ ಪಟೇಲ್ ಪಂದ್ಯ ಶ್ರೇಷ್ಠ. ಫ್ರಾನ್ಸ್ ವಿರುದ್ಧ 2-0 ಗೋಲುಗಳ ಭರ್ಜರಿ ಜಯ. 2000 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.